ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಾನು ಬೊಟಾನಿಕಲ್ ಗಾರ್ಡನ್ ಇದೆಯಲ್ಲ ಊಟಿಲಿ, ಆ ಹೊರಗಡೆ ಅಂಗಡಿಗಳಿದೆ, ಮಾರ್ಕೆಟ್ ಥರ ಅಂಗಡಿಗಳಿದೆ, ಹಾಗೆ ನೋಡ್ಕೊಬನ್ನಿ. ಈಗ ಎಲ್ಲ ಕಡೆಯೂ ಮಳೆ ಇರೋದ್ರಿಂದ ಟೂರಿಸ್ಟ್ ಕಡಿಮೆ ಇದ್ದಾರೆ. ಈ ಥರ ಸ್ಕೂಲು ಕಾಲೇಜು ಟ್ರಿಪ್ಗಳು ಬರ್ತಾಯಿದ್ದಾರೆ. ಅದು ಇವತ್ತು ಭಾನುವಾರ ಅಂತ ನಿಮಗಿಲ್ಲಿ ಜನ ಕಾಣ್ತಿರೋದಷ್ಟೇ. ಶನಿವಾರ ಭಾನುವಾರ ಬಂದರೆ ಸ್ವಲ್ಪ ಕಾಣ್ತವ್ರೆ, ಇಲ್ಲಾಂದರೆ ಊಟಿಲಿ ಟೂರಿಸ್ಟು ತುಂಬ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಮಳೆ ಹೊಡೆತಕ್ಕೆ ಸಿಕ್ಕಿ ಜನಗಳು ಹೊರಗಡೆ ಬರೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ಇಲ್ಲಾಂದರೆ ಈಗ ದಸರಾ ಟೈಮ್ ಇತ್ತು, ಜನಗಳು ತುಂಬ ಫ್ಯಾಮಿಲಿ ಸಮೇತ ಬರೋರು, ಹಾಗೆ ಊಟಿಗೂ ಬಂದಿರೋರು ತುಂಬಿರೋರು. ಈಗ ಜನಗಳು ಕಡಿಮೆ ಇದ್ದಾರೆ, ಟೂರಿಸ್ಟು ಕಡಿಮೆ ಇದೆ. ಬೊಟಾನಿಕಲ್ ಗಾರ್ಡನ್ ಏನಿದೆ ಅದ್ರ ಪಕ್ಕದಲ್ಲಿರುವಂಥ ಒಂದು ಚಿಕ್ಕ ಮಾರ್ಕೆಟ್ ಇದು. ಅಕ್ಕಪಕ್ಕ ಸರೌಂಡಿಂಗ್ ಎಲ್ಲ ಅಂಗಡಿಗಳಿದೆ, ಚಾಕ್ಲೇಟ್ ಅಂಗಡಿ, ನೀಲಗಿರಿ ಅಂಗಡಿ, ಆ ಥರ ನಾನಾ ಥರದ ಅಂಗಡಿಗಳಿದ್ದಾವೆ ಅಕ್ಕಪಕ್ಕದಲ್ಲಿ. ಸ್ಪೈಸಸ್, ಬ್ಯಾಗ್ಸ್, ಆ ಥರ ನಾನಾ ರೀತಿಯ ಅಂಗಡಿಗಳಿದೆ. ನೋಡಿ, ಇಲ್ಲಿ ಒಂದು ಮೂಲೆಯಲ್ಲಿ ಜೋಳ ಹಾಕಿದ್ದಾರೆ, ಕಡಲೆ ಬೀಜ ಹಾಕಿದ್ದಾರೆ. ನೋಡಿ, ಜನಗಳು ಕಡಿಮೆ, ಪರ್ಚೇಸಿಂಗ್ ಇಲ್ಲ. ಎಷ್ಟೋ ಜನ ಪಾಪ ಹಾಗೆ ಸುಮ್ಮನೆ ಕೂತಿರ್ತಾರೆ. ಅಂಗಡಿ ಎಲ್ಲ ಖಾಲಿ ಇದೆ. ನೋಡಿದ್ದು ಫ್ರೂಟ್ಸ್, ಇದು ಊಟಿಯ ಮೇನ್ ಫ್ರೂಟ್ಸ್. ಇದು ನೋಡಿ, ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಬೆಳಗ್ಗೆ ಅಂಗಡಿ ತಂದು ಹಾಕಿ ಓಪನ್ ಮಾಡ್ತಾರೆ, ಸಂಜೆವರೆಗೂ ಟೂರಿಸ್ಟವ್ರಿಗೆ ಮಾರ್ತಾರೆ. ಇದು ಊಟಿದು ಫೇಮಸ್ಸು ಫ್ರೂಟ್ಸ್ಗಳಿದು. ನಾನಾ ರೀತಿಯ ಫ್ರೂಟ್ಸ್ಗಳಿದೆ ಊಟಿದು. ನೋಡಿ, ಹಾಗೆ ಕ್ಯಾರೆಟ್ ಇದೆ ನೋಡಿ, ಫ್ರೆಶ್ ಕ್ಯಾರೆಟು ಕಿತ್ಕೊಂಬಂದು ತೊಳೆದು ಆಗಲೇ ಫ್ರೆಶ್ ಆಗಿಟ್ಟಿರ್ತಾರೆ. ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ನೋಡಿ, ಇದು ಶೋ ಪೀಸ್ ಏನಿದೆ ಇಲ್ಲಿ ಊಟಿಲಿ ಸುಮಾರು ಕಡೆ ಇದ್ರದ್ದು ಮರಗಳಿದೆ. ಓಕೆ, ಅದು ಬಿದ್ದಿರುತ್ತೆ ಕೆಳಗಡೆ ಒಣಗಿಬಿಟ್ಟು. ಅದನ್ನು ಏನು ಮಾಡ್ತಾರೆ ಜನಗಳು ತಂದುಬಿಟ್ಟು ನೋಡಿ ಅಲ್ಲಿ ಅದಕ್ಕೆ ಕಲರ್ ಮಾಡಿ ಅವರೇ ರೆಡಿ ಮಾಡಿ ಒಂದು ಫಿನಿಶಿಂಗ್ ಕೊಟ್ಟು ಅದನ್ನು ಫ್ಲವರ್ ಥರ ಡೆಕೋರೇಟಿವ್ಗೆ ಇಡೋಕ್ಕೆಲ್ಲ ಇಲ್ಲಿ ಸೇಲ್ ಮಾಡ್ತಾರೆ. ಇದು ನಿಮಗೆ ಇದೊಂದು ಸೌಂಡ್ ಕೇಳ್ತಾ ಇರಬೇಕು, ಕೇಳಿಸ್ಕೊಳ್ಳಿ. ಈ ಸೌಂಡ್ ಏನಂದರೆ ಬೆಳಗ್ಗೆ 6 ಗಂಟೆಗೆ ಮತ್ತು ಸಂಜೆ ಕರೆಕ್ಟ್ 6 ಗಂಟೆಗೆ ಇದೊಂದು ವಿಸಿಲ್ ಹೊಡಿತಾರೆ. ಅಂದರೆ ಈ ಥರ ಒಂದು ಹಾರ್ನ್ ಬರುತ್ತೆ. ಇದು ಟೈಮಿಂಗ್ಸು ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅಂತ. ಇಲ್ಲಿ ಊಟಿಲಿ ಪ್ರತಿಯೊಬ್ಬರಿಗೂ ಕೇಳಿಸುತ್ತೆ ಈ ಸೌಂಡು. ನೋಡಿ, ಹಾಗೆ ಇದು ಬೊಟಾನಿಕಲ್ ಎದುರುಗಡೆ ಇರೋ ಸರ್ಕಲ್ಲು. ಅಕ್ಕಪಕ್ಕದಲ್ಲಿ ಟೂರಿಸ್ಟ್ಗೋಸ್ಕರ ತುಂಬ ಅಂಗಡಿಗಳಿದೆ ಇಲ್ಲಿ. ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ಅದೇ ಇಲ್ಲಿ ಮುಂದೆ ಸ್ವಲ್ಪ ಕಾಣ್ತಾರೆ. ಆ್ಯಕ್ಚುಲಿ ಈಗ ಇರಬೇಕಿದ್ದ ರಶ್ಶು ಇಲ್ಲ, ಕಮ್ಮಿ ಇದೆ, ತುಂಬ ಕಮ್ಮಿ ಇದೆ. ಅದು ಸಂಡೇ ಅಂತ ಇದೆ, ಬೇರೆ ದಿನ ಆಗಿದ್ದರೆ ಅದನ್ನೂ ಇರ್ತಿರ್ಲಿಲ್ಲ. ನೋಡಿ, ಒಳಗಡೆ ಸ್ವಲ್ಪ ಜನಗಳಿದ್ದಾರೆ.